ಪ್ರಿನ್ಸಿಪಾಲ್ರನ್ನು ಯಾರು ಈ ರಾಘವೇಂದ್ರ ಸರ್ ನಿರಂತರವಾಗಿ 10 ವರ್ಷದಿಂದ ಪ್ರಾಮಾಣಿಕವಾಗಿ ಇಲ್ಲಿ ದುಡ್ಡು ಸೇವೆ ಸಲ್ಲಿಸಿದ್ದಾರೆ. ನೀವು ಅದನ್ನು ನೋಡ್ಬೋದು, ಯಾವ ಥರ ಒಂದು ಮಕ್ಕಳಿಂದ ಹಿಡಿದು ಎಲ್ಲದರಲ್ಲೂ ನೋಡ್ಬೋದು. ಈಗ ಏನಾಗಿದೆ ಅಂದರೆ ಇವಾಗ ಹೊಸ ಪ್ರಿನ್ಸಿಪಾಲ್ ಸರು ಅದು ಏನಾದರೂ ಅಂದ್ರೆ ಇದೇ ಶಾಲೆಯಲ್ಲಿ ಆಂಗ್ಲ ಶಿಕ್ಷಕರಾಗಿದ್ದರು ಯಾರು ಚಂದ್ರಶೇಖರ್ ಸರ್. ಅವ್ರು ಫಸ್ಟ್ ಎಲ್ಲಿದ್ದರು, ಅವರು ಇತಿಹಾಸನ ನಾವು ತಿರುಚಿ ನೋಡಿದ್ರೆ ತೀರ್ಥಹಳ್ಳಿ ಶಾಲೆ ಟೌನಲ್ಲಿದ್ದರು ಫಸ್ಟ್ ಮೊರಾರ್ಜಿ ದೇಸಾಯಿ. ಅಲ್ಲಿಂದ ಏನಾಯ್ತು ಅವ್ರದ್ದು ಲೈಂಗಿಕ ಕಿರುಕುಳ ಆರೋಪ ಹೊತ್ತು ಪೇಪರ್ನಲ್ಲಿ ಬಂತು, ಅದರಿಂದ ಏನೂ ಕ್ರಮ ತಗೊಳ್ಳಿಲ್ಲ. ಪೇಪರ್ನಲ್ಲಿ ತಗೊಂಡು ಏನೂ ಕ್ರಮ ತಗೊಳ್ಳಿಲ್ಲ. ಪೇಪರ್ನಲ್ಲಿ ತಗೊಂಡು ಏನೂ ಕ್ರಮ ತಗೊಳ್ಳಿಲ್ಲ. ಇಲ್ಲೇ ಇದೆ. ಅಷ್ಟರ ಮೇಲೆ ಏನು ಮಾಡಿದ್ರು, ಮತ್ತೆ ಅವ್ರು ಮಾಡಿದ್ದೇನು, ಪ್ರಭಾವ ಬೆಳೆಸ್ಕೊಂಡು ಅಲ್ಲೇ ತಮ್ಮದೇ ಊರಿಗೆ ಹತ್ತಿರ ಆದಂಥ ಒಂದು 20 ಕಿಲೋಮೀಟರ್ ನಿಯರ್ ಆದಂಥ ಈ ಕಲ್ಲಿಗೆ ಬಂದರು. ಅದು ಪ್ರಭಾವ ಬೆಳೆಸ್ಕೊಂಡೇ ಬಂದಿದ್ದವರು. ಮತ್ತು ಅಷ್ಟರ ಮೇಲೆ ಏನಾಯ್ತಂದರೆ ಅಲ್ಲಿಂದ ಏನು ಮಾಡಿದರು, ಮತ್ತು ಕೌಂಚೂರು ಶಾಲೆ ಹೋದರು. ಅದು ವಿದ್ಯಾರ್ಥಿನಿಯರ ಶಾಲೆ. ಆ ಕೌಂಚೂರಿನ ವಿದ್ಯಾರ್ಥಿಯ ಅಭಿಪ್ರಾಯ ನೀವು ಕೇಳಬೇಕಿತ್ತು, ಚೆನ್ನಾಗಿರ್ತಿತ್ತು ಅದು ಹೋಗಲಿ ಬಿಟ್ರಿ. ಈಗ ಮತ್ತೆ ಅವ್ರು ಅಲ್ಲಿಂದ ಏನು ಮಾಡಿದ್ರು ಅಂದರೆ ಕಾರವಾರಕ್ಕೆ ಟ್ರಾನ್ಸ್ಫರ್ ಆದರು. ಕಾರವಾರದಲ್ಲಿ ಎಷ್ಟು 3 ತಿಂಗಳಿದ್ರು, ಅದ್ರ 1 ವರ್ಷನೂ ಆಗಿಲ್ಲ ಹೋಗಿ, ಬರೀ 3 ತಿಂಗಳಲ್ಲಿ ಮತ್ತೆ ಇಲ್ಲಿಗೆ ಪ್ರಭಾವನ ಬಳಸಿ ತಗೊಂಡಿದ್ದಾರೆ. ಇದೇನಾಗಿದೆ ಇಲ್ಲಿ 10 ವರ್ಷದಿಂದ ನಿರಂತರವಾಗಿ ದುಡಿದು ಪ್ರಾಮಾಣಿಕ ವ್ಯಕ್ತಿಗೆ ನ್ಯಾಯ ಎಲ್ಲಿ ಸಿಗ್ತಾ ಉಂಟು ಇಲ್ಲಿ? ಆ ಭ್ರಷ್ಟಾಚಾರದಿಂದ ಮೇಲೆ ಬಂದು ಮತ್ತೆ ತನ್ನ ಪ್ರಭಾವ ಬೆಳೆಸಿ ಮೇಲೆ ಬಂದ ವ್ಯಕ್ತಿಗೆ ಇಲ್ಲಿ ನ್ಯಾಯ ಸಿಗ್ತಾ ಉಂಟಲ್ಲ ಇಲ್ಲಿ? ಅವ್ರು ಇಷ್ಟು ವರ್ಷ ದುಡ್ಡಿದ್ಕಾಗ ಏನು ಸಿಕ್ತು ಅವರಿಗೆ ಸಂಸರಿಗೆ? ನಮ್ಮದು ಎಲ್ಲ ಪೇರೆಂಟ್ಸ್ ಇಂದು ಸಹಿತ ಮಕ್ಕಳ ಅಭಿಪ್ರಾಯಗಳನ್ನು ಕೇಳಿರ್ಬೇಕಿದ್ರ ಮಕ್ಕಳ ಅಭಿಪ್ರಾಯ ಹೇಳ್ತಾ ಇಲ್ಲ. ಅವ್ರ ಮಕ್ಕಳು ಅವ್ರ ಇತಿಹಾಸನ ತಿಳ್ಕೊಂಡ್ರಿ, ಇವ್ರ ಇತಿಹಾಸದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಲೈಂಗಿಕವಾಗಿ ಬಂದಿರುವಂತ ಪ್ರಿನ್ಸಿಪಾಲ್ರನ್ನ ಪೇಪರಲ್ಲಿ ಬಂದಿರೋಂಥವ್ರಿಗೆ ನಾವು ಪಾಲಕರಾಗಿ ಮಕ್ಕಳನ್ನ ಓದಿಸ್ಲಿಕ್ಕೆ ಬಿಡಬಹುದಾ? ಅವ್ರ ಮಕ್ಕಳಿಗೆ ಬಿಡ್ತಾರ? ಇದು ಪ್ರಶ್ನೆ ಮಾಡ್ರಿ. ನಮಗೆ ಹಳೆ ಸರೇ ಬೇಕು ಸರ್, ಹೊಸ ಸರ್ ಬೇಡ. ಇವರು ನಮಗೆ ತುಂಬ ನಮ್ಮದು ಸ್ಪೋರ್ಟ್ಸು ಮತ್ತು ಎಜುಕೇಷನಲ್ಲಿ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಸರ್, ತುಂಬ ಸಪೋರ್ಟ್ ಇದೆ. ನಮಗೇನು ಅರ್ಥ ಆಗಿಲ್ಲ ಅಂದರೆ ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆ ತನಕ ಅವ್ರ ಕೆಲಸ ಬಿಟ್ಟು ಅವ್ರ ಕೆಲಸದ ಜೊತೆ ನಮ್ಮ ಏಳಿಗೆಗೂ ಹೆಲ್ಪ್ ಆಗ್ತಿದ್ದಾರೆ ಸರ್. ಅವರು ಏನು ಬೇಕೋ ನಮಗೆಲ್ಲ ಸಪೋರ್ಟ್ ಮಾಡೋದು, ಎಲ್ಲ ಹೆಲ್ಪ್ ಮಾಡೋದು ಮಾಡ್ತಿದ್ದಾರೆ ಸರ್. ಮಕ್ಕಳು ಸುರಕ್ಷತೆಗೆ ಜಾಸ್ತಿ ಒತ್ತು ಕೊಡ್ತಿದ್ದಾರೆ ಸರ್. ನಾವೀಗ 10th ಅರ್ಧ ಎಜುಕೇಷನ್ ಅವರೇ ಇದು ಮಾಡ್ತಿದ್ದಾರೆ. ಈಗ ಸೈನ್ಸು, ಸೋಷಿಯಲ್ಲು, ಮ್ಯಾಥ್ಸು ಅವ್ರ ಕೆಲಸ ಬಿಟ್ಟು ನಮಗೆ ಎಕ್ಸ್ಟ್ರಾ ಕ್ಲಾಸಸ್ ಹಾಕ್ತಾರೆ ಪ್ರಿನ್ಸಿಪಲ್ ಸರ್ ಇಲ್ಲಿದ್ದವರು. ಈಗ ನಾವು 10th ನಮ್ಮ ಮುಂದಿನ ಇದಕ್ಕೆ ನಮಗೆ ಈಗ ಆಲ್ರೆಡಿ 10th ಮುಗಿದೋಗಿದೆ, ಅರ್ಧ ಮುಗಿದಿದೆ. ಈಗ ಇನ್ನು ಅರ್ಧ ನಾವು ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ. ಮಿನಿಮಮ್ ಒಂದು 2 ವರ್ಷನಾದ್ರೂ ಪ್ರಿನ್ಸಿಪಲ್ ಸರ್ ಇಲ್ಲೇ ಇರಲಿ ಅಂತೇಳಿ ನಮ್ಮ ಅಭಿಪ್ರಾಯ ಅಷ್ಟೇ. ಅಂದರೆ ನಾವು ಊಟ ತಿಂಡಿ ಏನೂ ಮಾಡೋದಿಲ್ಲ ನಾವೀಗ. ನಮಗೆ ರಾಘವೇಂದ್ರ ಸರೇ ಬೇಕು. ಈಗ ಬರೋ ಹೊಸ ಪ್ರಿನ್ಸಿಪಲ್ ಸರ್ ನಮಗೆ ಬೇಡ. ಬರೋ ಹೊಸ ಪ್ರಿನ್ಸಿಪಲ್ ಸರ್ ಬಗ್ಗೆ ನಮಗೆ ಹಳೆಯದಾಗೆಲ್ಲ ಗೊತ್ತಿದೆ, ಯಾಕಂದ್ರೆ ಅವರು ಆಲ್ರೆಡಿ 2 ವರ್ಷ ಸರ್ವಿಸ್ ಮಾಡಿ ಹೋದವರು. ಅವರು ಅನುಚಿತವಾಗಿ ಮಾರ್ಗದಲ್ಲಿ ನಮ್ಮ ಜೊತೆ ಎಲ್ಲ ನಡ್ಕೊತಾರೆ, ದ್ವಂದ್ವ ಮಾರ್ಗದಲ್ಲಿ ಮಾತಾಡ್ತಾರೆ. ಅದಕ್ಕೋಸ್ಕರ ನಮಗೆ ಅವ್ರು ಬೇಡ ಅನಿಸುತ್ತೆ. ನಮಗೆ ಅವ್ರು ಇದ್ರಲ್ಲಿ ಕಂಫರ್ಟಬಲ್ ಆಗಿರೋಕ್ಕೆ ಫೀಲ್ ಆಗೋದಿಲ್ಲ. ಅದಕ್ಕೋಸ್ಕರ ನಮಗೆ ರಾಘವೇಂದ್ರ ಸರೇ ಬೇಕು.